ಇವತ್ತು ನಾವು ಬಳ್ಳಾರಿಗೆ ಬಂದಿರೋದು ಬಳ್ಳಾರಿನಲ್ಲಿ ಮೆಗಾ ಫೈಟ್ ಮಾಡ್ತಿರುವಂಥ ಉದ್ದೇಶ ತಮಗೆ ಸ್ಪಷ್ಟವಾಗಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಬಳ್ಳಾರಿಯಲ್ಲೇನು ಉಪಚುನಾವಣೆ ನಡೀತಾ ಇದೆ. ಆ ಉಪಚುನಾವಣೆ ಕೇವಲ ರಾಜ್ಯದಲ್ಲಿ ಗಮನ ಸೆಳೆದಿರುವಂಥದ್ದು ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ಗಮನ ಸೆಳೆದಿದೆ. ಇದರಲ್ಲಿನ ಗೆಲುವು ಯಾರದು, ಸೋಲು ಯಾರದು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಗೆಲುವು ಯಾವ ರೀತಿ ಅವರಿಗೆ ಮುನ್ನಡೆಯನ್ನು ತಂದುಕೊಡಬಲ್ಲದು, ಜೊತೆಗೆ ರಾಜಕೀಯ ಧ್ರುವೀಕರಣಕ್ಕೂ ಕೂಡ ಕಾರಣ ಆಗಬಲ್ಲದ. ಅದೇ ಈಗಿನ ಮೆಗಾ ಫೈಟ್, ಅದು ಬಳ್ಳಾರಿ ಬ್ಯಾಟಲ್ ಮೆಗಾ ಫೈಟ್. ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಳ್ಳಾರಿ ಬ್ಯಾಟಲ್ನಲ್ಲಿ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಅರವಿಂದ್ ಲಿಂಬಾವಳಿ ಮಾಜಿ ಸಚಿವರು, ಬಿಜೆಪಿ ಮುಖಂಡರು. ಅರವಿಂದ್ ಲಿಂಬಾವಳಿಯವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ದಿವಾಕರ್ ಬಾಬು ಮಾಜಿ ಸಚಿವರು, ಕಾಂಗ್ರೆಸ್ ಮುಖಂಡರು. ದಿವಾಕರ್ ಬಾಬು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಬಲಭಾಗದಲ್ಲಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರು, ಶಾಸಕರು, KMF ಅಧ್ಯಕ್ಷರು. ಅವರ ಪಕ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ರೆಡ್ಡಿ ಅವರು, ರೈತ ಹೋರಾಟಗಾರರು. ಮಲ್ಲಿಕಾರ್ಜುನ್ ರೆಡ್ಡಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಸೋಮಶೇಖರ್ ರೆಡ್ಡಿ ಅವರ ಮುಖಾಂತರ. ಸೋಮಶೇಖರ್ ರೆಡ್ಡಿ ಅವರೇ, ನಾನು ಆರಂಭದಲ್ಲಿ ಹೇಳಿದೆ, ಇದು ಕೇವಲ ರಾಜ್ಯವನ್ನ ಸೆಳೆದಿರುವಂಥದ್ದಲ್ಲ, ದೇಶವನ್ನು ಸೆಳೆದಿರುವಂಥ ಚುನಾವಣೆ ಅಂತ. ಏನಿದ್ರ ಕಥೆ? ನೋಡಿ, ಈ ಒಂದು ಚುನಾವಣೆಯಲ್ಲಿ ಶ್ರೀರಾಮುಲು ಅವರು ಕಣಕ್ಕಿಳಿದಿದ್ದಾರೆ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ. ಏನು BJP ಪಕ್ಷದಲ್ಲಿ ಇದ್ಕೊಂಡು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಈ ಒಂದು BJP ಪಕ್ಷದಲ್ಲಿ ಅಧಿಕಾರಕ್ಕೆ ಕಷ್ಟಪಟ್ಟು ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಅಧಿಕಾರಕ್ಕೆ ತಂದರೆ ನಮ್ಮ ಒಂದು ಈ ಕುಟುಂಬವನ್ನು ಕಡೆಗಣಿಸಬೇಕು ಅಂತೇಳಿ ಅವ್ರು ಏನು ತೀರ್ಮಾನ ತೊಗೊಂಡಿದ್ದಾರೋ, ಪೂರ್ತಿ ಸಂಪೂರ್ಣವಾಗಿ ಅಭಿವೃದ್ಧಿ ಕೂಡ ನಮಗೆ ಬಹಳ ಕಡೆಗಣಿಸ್ಬಿಟ್ರು ನಮ್ಮ ಈ ಬಳ್ಳಾರಿನ. ಹಾಗಾಗಿ ಭಾಳ ನೋವಾಗಿ ಶ್ರೀರಾಮುಲು ಅವರು ಈ ಒಂದು ಡೆಸಿಷನ್ ತೊಗೊಂಡು, ಸ್ವಾಭಿಮಾನಕ್ಕೆ ನನಗೆ ಬಹಳ ಧಕ್ಕೆ ಆಗಿದೆ ಅಣ್ಣ, ಹಂಗಾಗಿ ನಾನು ಈ ಒಂದು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಜನರೇ ದೇವರುಗಳಂತೇಳಿ ಭಾವಿಸಿ ನಾವೇನು ಪ್ರತಿಯೊಂದು ಚುನಾವಣೆನ ಮಾಡ್ತೀವೋ, ಆ ಚುನಾವಣೆನ ಆ ಜನತಾ ದೇವ ನ್ಯಾಯಾಲಯದಲ್ಲಿ ಜನರು ಏನು ತೀರ್ಪು ಕೊಡ್ತಾರೋ ಆ ತೀರ್ಪನ್ನು ನಾವು ವಹಿಸಬೇಕು ಅಂತೇಳಿ ಇವತ್ತು ನಾವು ಚುನಾವಣೆ ಕಣದಲ್ಲಿ ಬಂದಿದ್ದೀವಿ. ಓಕೆ, ತಾವೆಲ್ಲ ಬಹಳ ಕಷ್ಟಪಟ್ಟು ಇಲ್ಲಿ BJPಯನ್ನು ಬೆಳೆಸ್ತಂಥವ್ರು, BJPನೆಲ್ಲ ಗೆಲ್ಲಿಸ್ತಂಥವ್ರು. ಈ ಸಂದರ್ಭದಲ್ಲಿ ರಾಮುಲು ಅವ್ರಿಗೇನೋ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಅವರೇನೋ ಹೊರಗಡೆ ಬಂದರು. ಈಗ ಅದರಿಂದ ನಿಮ್ಗಳಿಗೆಲ್ಲ ತೊಂದರೆ ಆಗುತ್ತೇನೋ ಅಂತ? ನಮಗೇನು ತೊಂದರೆ ಆದರೂ ಕೂಡ ಎಲ್ಲದಕ್ಕೂ ಸಿದ್ಧ ಆಗಿದೆ. ಎಲ್ಲದಕ್ಕೂ ಸಿದ್ಧವಾಗಿದೆ? ಎಲ್ಲದಕ್ಕೂ ಸಿದ್ಧ. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಬನ್ನಿ, ಅರವಿಂದ್ ಲಿಂಬಾವಳಿ ಇದ್ದಾರೆ. ಅರವಿಂದ್ ಲಿಂಬಾವಳಿ ಅವರೇ, ಏನು ಹೇಳ್ತೀರಿ ತಾವು? ಪ್ರಾರಂಭದ ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಚಿರಋಣಿಯಾಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯನ್ನು ಬಳ್ಳಾರಿನಲ್ಲಿ ಅವರು ಬೆಳೆಸಿದ್ದಾರೆ. ನನಗೆ ಚೆನ್ನಾಗಿ ನೆನಪಿದೆ, ಹಿಂದೆ ನಾನೇ ಇಲ್ಲಿ ಭಾಳ ಹಿಂದಿನ ದಿನಗಳಲ್ಲಿ ಬಂದಾಗ ಕರುಣಾಕರ್ ರೆಡ್ಡಿ ಅವ್ರನ್ನ, ಜನಾರ್ದನ್ ರೆಡ್ಡಿ ಅವ್ರನ್ನ ಇಬ್ಬರನ್ನೂ ಬೇರೆ ಬೇರೆ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಮಾಡಿ ಹೋಗಿದ್ದ ನಾನೇ. ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ನಾನೇ. ಆದರೆ ಪಕ್ಷವನ್ನು ಮತ್ತು ಜಿಲ್ಲೆಯನ್ನು ಈ ರೀತಿ ಅವರು ಬೆಳೆಸ್ತಾರೆ ಅಂತ ನಾವು ಯಾರೂ ಅಂದ್ಕೊಂಡಿಲ್ಲ. ಆ ಹಿನ್ನೆಲೆಯೊಳಗೆ ಏನೂ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ಲ. ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಏನಾದ್ರು ಬಂದಿದ್ದಾರೆ, ಅದು ಬಳ್ಳಾರಿಗೆ ಬಂದಿದೆ, ಕರ್ನಾಟಕಕ್ಕೆ ಬಂದಿದೆ. ಆ ಧಕ್ಕೆಯನ್ನು ಸರಿಪಡಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಅಕಸ್ಮಾತ್ ತನಿಖೆ ಎದುರಿಸುವಂಥ ಸನ್ನಿವೇಶ ನಿರ್ಮಾಣ ಆಗಿದ್ದರೆ ದಯವಿಟ್ಟು ಇವ್ರು ಕಾಯಬೇಕಾಗಿತ್ತು. ಕಾಯೋದು ತನಿಖೆಯಲ್ಲಿ ಏನಾಗತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಅದರ ಮಧ್ಯದಲ್ಲೇ ರಾಜೀನಾಮೆಯನ್ನು ಕೊಟ್ಟು ಆಚೆ ಹೋಗಿ ಚುನಾವಣೆಯನ್ನು ಹೇರುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಖಂಡಿತ ಇದನ್ನು ಯಾರೂ ಒಪ್ಪೋದಿಲ್ಲ. ಅನಗತ್ಯವಾದಂಥ ಒಂದು ಚುನಾವಣೆಯನ್ನು ಇವರು ಹೇರಿದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿ ತತ್ವ, ಸಿದ್ಧಾಂತ, ಸಂಘಟನೆ ಮತ್ತು ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿದೆ. ಆ ನಾಯಕತ್ವದಲ್ಲಿ ಈ ಚುನಾವಣೆಯನ್ನು ನಾವು ಎದುರಿಸ್ತೇವೆ ಅನ್ನುವಂಥ ಬಲವಾದಂಥ ವಿಶ್ವಾಸ ಇದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಬಳ್ಳಾರಿಯ ಗ್ರಾಮಾಂತರದಲ್ಲಿ ನಿಶ್ಚಿತವಾಗಿ ಗೆಲ್ಲುತ್ತೆ. ಪಾಪ ಅವರು ನಿಶ್ಚಿತವಾಗಿ ಸೋಲುತ್ತೆ ಅನ್ನೋ ಬದಲು ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನೋಡಿ ಸ್ವಾಮಿ, ನಾನೊಂದು ಮಾತು ಹೇಳ್ತೀನಿ. ಇವತ್ತು ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸೆಂಟ್ರಲ್ ಗೌರ್ಮೆಂಟ್ನ ಮಿನಿಸ್ಟರ್ಸು ಎಲ್ಲರೂ ಬಂದಿದ್ದಾರೆ. ಆದರೆ ಶ್ರೀರಾಮುಲು ಶಕ್ತಿ ಏನನ್ನೋದು 4ನೇ ತಾರೀಕು ಸಾಯಂಕಾಲ ಗೊತ್ತಾಗುತ್ತೆ ನಿಮಗೆ. ಶ್ರೀರಾಮುಲು ಬಡ ಕುಟುಂಬದಿಂದ ಸ್ಲಮ್ಮಲ್ಲಿ ಹುಟ್ಟಿದಂಥ ಕ್ಯಾಂಡಿಡೇಟ್, ಸ್ಲಮ್ನಿಂದ ಬಂದಿದ್ದಂಥ ಕ್ಯಾಂಡಿಡೇಟ್. ಪೂರ್ತಿ ಕಡು ಬಡವರು ಕೂಡ ಶ್ರೀರಾಮುಲನ್ನ ದೇವರಂತೆ ಭಾವಿಸಿ, ಶ್ರೀರಾಮುಲು ನಮ್ಮ ಹುಡುಗ, ನಮ್ಮ ಮಗ, ನಮ್ಮ ತಮ್ಮ ಅಂತೇಳಿ ಭಾವಿಸಿ ಫ್ಯಾನ್ ಗುರ್ತಿಗೆ ಓಟು ಹಾಕ್ತಾರೆ. ಶ್ರೀರಾಮುಲು ಕಷ್ಟವಾಗಿ ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ತಾರೆ. ಆ ಗೆದ್ದ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಒಂದು ರಾಜಕೀಯ ಬದಲಾವಣೆ ಮತ್ತು ದೇಶದ ಒಂದು ಬದಲಾವಣೆ ಕೂಡ ಹಾಗೆ ಆಗುತ್ತೆ ಅಂತೇಳಿ ಎಲ್ಲ ಹಿಂದುಳಿದ ವರ್ಗಗಳೆಲ್ಲ ಒಂದಾಗ್ತವೆ ಅನ್ನೋ ಒಂದು ಭರವಸೆ ನಮಗಿದೆ. ಓಕೆ,
ರೆಡ್ಡಿ ಅವರು ಬಲವಾದಂಥ ವಿಶ್ವಾಸದಲ್ಲಿದ್ದಾರೆ, ನಂದೇನೂ ಅಭ್ಯಂತರ ಇಲ್ಲ. 4ನೇ ತಾರೀಕು ಅವರು ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಅವರು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದರೂ ಕೂಡ ಅವರು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲಿಸ್ತಾ ಇದ್ದರೂ ಕೂಡ ನಂದೇನೂ ಅಭ್ಯಂತರ ಇಲ್ಲ. ಆದರೆ ಭ್ರಮ ನಿರಸನ ಅವ್ರಿಗೆ ಆಗಬಾರ್ದು. ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ಚುನಾವಣೆ ಕಣಕ್ಕೆ ಇಳಿದಾಗ, ಲೋಕಸಭೆಯಲ್ಲಿ ಚುನಾವಣೆ ಕಣಕ್ಕಿಳಿದಾಗ ಶ್ರೀರಾಮುಲು ಅವರು ಬಳ್ಳಾರಿ ತಾವು ಶಾಸಕರಾದಂಥ ಜಾಗದಲ್ಲಿ ಅವರು ಶಾಸಕರ ಸ್ಪರ್ಧೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಸೋತಿದ್ದರು. ನಂತರದ ಚುನಾವಣೆಯಲ್ಲಿ ಗೆದ್ದರು. ಈಗ ಪಾಳಿ ಇರೋದು ಸೋಲೋದು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿರ್ತಕ್ಕಂಥ ಬಳ್ಳಾರಿಯ ಜನತೆ ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಬಿಡೋದಿಲ್ಲ. ಶ್ರೀರಾಮುಲು ಅವರು ಜನಸಾಮಾನ್ಯರ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನು ಸ್ನೇಹಿತ ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನಾನು ಕೂಡ ಚುನಾವಣೆ ಪ್ರಚಾರದಲ್ಲಿ, ನಮ್ಮ ನಾಯಕರು ಎಲ್ಲರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಮಗ್ನರಾಗಿದ್ದೇವೆ. ಅನೇಕರು ಇವತ್ತು ದುಃಖವನ್ನು ಹೇಳ್ಕೊಳ್ತಾ ಇದ್ದಾರೆ. ಶೌಚಾಲಯಗಳಿಲ್ಲ, ರಸ್ತೆಗಳಿಲ್ಲ, ಅಲ್ಲಿ ಯಾರೋ ಬಂಡಿ ಹೊಡಿತಾ ಇರತಕ್ಕಂಥ ಹಿಂದುಳಿದ ವರ್ಗ, ದಲಿತ ವರ್ಗದವರಿಗೆ ಬಂಡಿ ಕೆಲಸವನ್ನು ನಿಲ್ಲಿಸಿದ್ದಾರೆ. 10 ಉದಾಹರಣೆಗಳನ್ನು ಇವತ್ತು ಬಳ್ಳಾರಿಯ ಗ್ರಾಮಾಂತರ ಚುನಾವಣಾ ಕಣದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಶ್ರೀರಾಮುಲು ಅವರು ಏನು ಸ್ಲಮ್ಗಳಿಂದ ಏನು ಬೆಳೆದಿದ್ದಾರೋ ಅದೇ ಸ್ಲಮ್ಗಳಿಂದಾನೇ ಮುನ್ಸಿಪಾಲ್ಟಿನ ಗೆಲ್ಸ್ಕೊಟ್ರು. ಮುನ್ಸಿಪಾಲ್ಟಿಯಲ್ಲಿ ನಾನು ಉಪಾಧ್ಯಕ್ಷ ಆದೆ, ಅಧ್ಯಕ್ಷ ಆದೆ, ಮೇಯರ್ ಆದೆ. ಅವತ್ತಿನಿಂದ ನಾನು ಒಂದು ಪಣ ತೊಟ್ಟೆ, ನಮ್ಮ ಶ್ರೀರಾಮುಲು ಈ ಸಿಟಿಗೆ ಒಂದ್ಸಾರಿ MLA ಮಾಡಬೇಕು ಅಂತ ಹೇಳಿದೆ. 2004ರಲ್ಲಿ ಮತ್ತೆ ಚುನಾವಣೆ ಬಂತು, ಶ್ರೀರಾಮುಲು ಅವರು ಗೆದ್ರು, ಮಂತ್ರಿ ಆದ್ರು, ಎಲ್ಲ ಆದ್ರು. ಅಂದ್ರೆ ಪಕ್ಷನ ಮುನ್ಸಿಪಾಲ್ಟಿಯಿಂದ ನಾವು ಬೆಳೆಸಿದ್ದು, ನಾವು ಗ್ರಾಮ ಪಂಚಾಯತಿಯಿಂದ ಬೆಳೆಸಿದ್ದು ನಾವು. ತಾವೇನು ಇಲ್ಲಿ ಬಂದು ಯಾವ ಲೀಡರು ಮುಖ ವರ್ಚಸ್ಸಿನಿಂದ ಇಲ್ಲಿ ಯಾರು ಗೆದ್ದಿಲ್ಲ. ಶ್ರೀರಾಮುಲು ಒಂದು ಮಾತು ಹೇಳ್ತೀನಿ, ಲಿಂಬಾವಳಿ ಅವರೇ ಒಂದು ಮಾತು ಕೇಳ್ಕೊಳ್ಳಿ. ಶ್ರೀರಾಮುಲು ಅವರ ಮುಖ ವರ್ಚಸ್ಸಿನಿಂದ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿ ಈ ಮಟ್ಟಕ್ಕೆ ಬಂದಿದೆ. ಈಗ ಅದನ್ನ ತಾವು ಮರಿಬಾರ್ದು. ನಿಮ್ಮ ಚುನಾವಣಾ ಟೀಮನ್ನು ಮಾಡಿದಿರಲ್ಲ ಪ್ರಚಾರಕ್ಕೆ, ಇದು ಒಂಥರ IPL ಟೀಮ್ ಮಾಡಿದಂಗೆ ಮಾಡಿದ್ದೀರಾ. IPL ಟೀಮ್ ಅಂದರೆ ತಮಗೆ ಚೆನ್ನಾಗಿ ಗೊತ್ತಿದೆ. IPL ಟೀಮ್ನಲ್ಲಿ ಸಚಿನ್ ತೆಂಡೂಲ್ಕರು ಇರ್ತಾನೆ, ಅಥವಾ ಇನ್ನೊಬ್ಬನು ಸೆಹ್ವಾಗನು ಇರ್ತಾನೆ, ಮತ್ತೊಬ್ಬನು ಇರ್ತಾನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ನೀವು, ಭಾರತೀಯ ಜನತಾ ಪಾರ್ಟಿಯ ಮೇಯರು, ಭಾರತೀಯ ಜನತಾ ಪಾರ್ಟಿಯ ಉಪಮೇಯರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಅವ್ರನ್ನ ತಗೊಂಡು ತಾವು ಯಾಕೆ ಚುನಾವಣೆ ಮಾಡ್ತಿದ್ದೀರಾ? ದಯವಿಟ್ಟು ಹಾಗಿದ್ರೆ ಇದು ಒಂದು ನೈತಿಕವಾಗಿರ್ತಕ್ಕಂಥ ಮಾರಲ್ ರೈಟ್ಸ್ ಇರ್ತಕ್ಕಂಥ ಚುನಾವಣೆ ಅನ್ನೋದಾದರೆ, ಸ್ವಾಭಿಮಾನದ ಪ್ರಶ್ನೆ ಅನ್ನೋದು, ಸ್ವಾಭಿಮಾನ ಬರೀ ಶ್ರೀರಾಮುಲುಗೆ ಮಾತ್ರ ಆಗಬಾರ್ದು. ಸ್ವಾಭಿಮಾನದ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ, ಸ್ವಾಭಿಮಾನದ ಕಾರ್ಯಕರ್ತರಲ್ಲ ಅವರು. ಸ್ವಾಭಿಮಾನದ ಪ್ರಶ್ನೆ IPL ಟೀಮ್ ನಮ್ದು, ಪಕ್ಷದ ಕಾರ್ಯಕರ್ತರು ಅಲ್ಲ, ಶ್ರೀರಾಮುಲು ಅಭಿಮಾನಿಗಳು. ಶ್ರೀರಾಮುಲು ಅಭಿಮಾನಿಗಳು. ನಮ್ಮ ರಾಜ್ಯದ ಅಧ್ಯಕ್ಷ. ನಾನು ಕೂಡ ಶ್ರೀರಾಮುಲು ಅಭಿಮಾನಿ. ಜನರು ಏನಿದಾರೋ, ನೀವೇನು ಬಿಜೆಪಿ ಕಾರ್ಯಕರ್ತರು ಅಂತ ಹೇಳ್ಕೊಳ್ತಾ ಇದ್ದೀರೋ, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಶ್ರೀರಾಮುಲು ಅಭಿಮಾನಿಗಳು. ಅದು ಬಿಟ್ಟರೆ ಬಿಜೆಪಿ ಕಾರ್ಯಕರ್ತರಲ್ಲ. ನೀವು ಪಕ್ಷ ನಿಮ್ಗೆ ಏನು ಅನ್ಯಾಯ ಮಾಡಿದೆ? ಪಕ್ಷ ನಿಮಗೆ ಮಂತ್ರಿ ಸ್ಥಾನ ಕೊಟ್ಟಿದೆ, ಪಕ್ಷ ನಿಮಗೆ ಲೋಕಸಭಾ ಸ್ಥಾನಗಳನ್ನು ಕೊಟ್ಟು, ಪಕ್ಷ ನಿಮಗೆ ಶಾಸಕರ ಸ್ಥಾನಗಳನ್ನು ಕೊಟ್ಟು, ಪಕ್ಷ ನಿಮಗೆ ಎಲ್ಲ ಸ್ಥಾನಗಳನ್ನು ಕೊಟ್ಟಾಗೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರದು. ಇದು ನನಗೆ ಮನದಾಳದ ಮಾತು. ದಯವಿಟ್ಟು ಸೋಮಣ್ಣ ಅವ್ರದ್ದು ಕೂಡ ರಿಪೋರ್ಟ್ ಅಲ್ಲಿ ಸೋಮಣ್ಣ ಅವರು ಮಂತ್ರಿ ಆಗಬೇಕು, ಸೋಮಣ್ಣ MLA ಪರವಾಗಿಲ್ಲ, ಸೋಮಣ್ಣ ಮಂತ್ರಿ ಆಗಬೇಕು, ಶ್ರೀರಾಮುಲು ಮಾತ್ರ ಆಗಬಾರ್ದು. ಶಾಸಕ ಬಿಜೆಪಿ ಅವರು ಆಗಿದ್ರು ಕೂಡ ನಾವು ಪ್ರಚಾರ ಅಲ್ಲಿ ಮಾಡ್ತೀವಿ ಅನ್ನುವಂಥದ್ದು ನೀವು ಒಪ್ಕೊಬಿಡಿ. ನಮ್ಮ ಅಧ್ಯಕ್ಷರು ಪದೇ ಹೇಳಿದ್ದಾರೆ, ಬಿಜೆಪಿಯ ಶಾಸಕರು ಈ ಕಡೆ ಬನ್ನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನನ್ನ ಅಭಿಮಾನದ ಬಗ್ಗೆ ಪ್ರಶ್ನೆ ನಾನು ಎತ್ತುತ್ತಾ ಇಲ್ಲ. ಪಕ್ಷದ ನಿಷ್ಠಾವಂತತನ, ಪಕ್ಷದ B ಫಾರ್ಮ್ ತಗೊಂಡ ನಂತರ ಪಕ್ಷಕ್ಕೋಸ್ಕರ ದುಡಿಬೇಕಾಗಿರ್ತಕ್ಕಂಥದ್ದು ಎಲ್ಲ ಶಾಸಕ, ಎಲ್ಲ ಕಾರ್ಯಕರ್ತರ ಕರ್ತವ್ಯ. ನೀವು IPL ಟೀಮು ಆ ಟೀಮು ಇಲ್ಲಿ ಕಂಪೇರ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಜನತಾ ಟೀಮ್, ನಾವು ಜನರು ನ್ಯಾಯಾಲಯದ ಟೀಮ್. ನಾವು ಜನತೆ ಬಿಟ್ಟರೆ ಜನರು ಸೇವಕರಾಗಿ ನಾವು ಕೆಲಸ ಮಾಡ್ತೀವಾಗಲಿ. ನಮಗೆ ಕ್ರಿಕೆಟ್ ಗೊತ್ತಿಲ್ಲ, ಇನ್ನೊಂದು ಟೀಮ್ ಗೊತ್ತಿಲ್ಲ, IPL ಟೀಮ್ ಗೊತ್ತಿಲ್ಲ. ನಮಗೆ ಒಂದೇ ಒಂದು ಟೀಮ್, ನಾವು ಒಂದೇ ಒಂದು ಟೀಮ್ನ ನಾವು ನಂಬಿದ್ದೀವಿ, ಅದು ಜನತಾ ಟೀಮು. ಆ ಜನರ ಮಧ್ಯದಲ್ಲಿ ಹುಟ್ಟಿದಂಥ ಒಬ್ಬ ನಾಯಕ, ಟೀಮ್ ಲೀಡರ್ ಅಂತಂದರೆ ನಮ್ಮ ಶ್ರೀರಾಮುಲು ಒಬ್ಬ ಅಭಿಮಾನಿಗಳಾಗಿ ನಾವು ಇರ್ತೀವಾಗಲಿ. ನಾವು ಯಾವತ್ತಿಗೂ ಕೂಡ ಏನು ಪಕ್ಷದಿಂದ ನಮಗೇನು ಸಹಾಯ ಆಗಿಲ್ಲ. ಪಕ್ಷ B ಫಾರ್ಮ್ ಅಂತ ಕೊಟ್ಟಿರ್ಬೋದಾಗಲಿ, ಪಕ್ಷದಿಂದ ನಮಗೇನು ಸಹಾಯ ಆಗಿಲ್ಲ. ನಮ್ಮ ಮನೆಯಿಂದ
ನಿಮ್ಮ ಪಕ್ಷಕ್ಕೆ ಸಹಾಯ ಆಗಿದೆ, ಅದನ್ನು ತಾವು ಒಪ್ಕೊಳ್ಳಿ. ಸೋಮಶೇಖರ್ ರೆಡ್ಡಿ ಅವ್ರನ್ನ ಇತ್ತೀಚೆಗೆ ಮತ್ತೆ ಅವ್ರನ್ನ ಕರ್ನಾಟಕ ರಾಜ್ಯದ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಿದ್ದೇವೆ. ನಾನು ಕೂಡ ಒಬ್ಬ ಅವರ ಹಿತೈಷಿ. ನಾನು ಒತ್ತಾಯ ಮಾಡಿದೆ, ಸೋಮಶೇಖರ್ ರೆಡ್ಡಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವ್ರನ್ನ ಮುಂದುವರಿಸಿ, ಮತ್ತು ಅವರ ಒಟ್ಟಾರೆ ಪರಿಸ್ಥಿತಿಗಳು ಸರಿ ಇಲ್ಲದೆ ಇರೋದ್ರಿಂದ ಈ ಸಂದರ್ಭದಲ್ಲಿ ಬದಲಾವಣೆ ಬೇಡ, ಸೋಮಶೇಖರ್ ರೆಡ್ಡಿ ಅವ್ರನ್ನೇ ಮುಂದುವರಿಸಿ ಅಂತ ಪಕ್ಷ ನಿಮ್ಮ ಬಗ್ಗೆ ಇಷ್ಟು ಒಳ್ಳೆ ಚಿಂತನೆ ಮಾಡುವಾಗ ನೀವು ಹೀಗೆ ಮಾಡ್ಬೋದೆ? ಜನ ನಿಮ್ಮ ಜೊತೆಗಿದ್ದಾರೋ, ನಮ್ಮ ಜೊತೆಗಿದ್ದಾರೋ, ಇವ್ರ ಜೊತೆಗಿದ್ದಾರೋ ಅನ್ನೋದು 30ನೇ ತಾರೀಕು ತೀರ್ಮಾನ ಆಗುತ್ತೆ. ಆಗಲಿ, ತೀರ್ಮಾನಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೇವೆ. ಆದರೆ ಪಕ್ಷ ಅಂದರೆ ತಾಯಿ, ಆ ತಾಯಿಗೆ ಒಂದು ತತ್ವ ಸಿದ್ಧಾಂತದಿಂದ ಬಂದಿರತಕ್ಕಂಥ ಬೆಳೆಸಿರ್ತಕ್ಕಂಥ ನೀವು ಅದೇ ತಾಯಿಗೆ ಆ ರೀತಿಯ ದ್ರೋಹ ಮಾಡಬಹುದೇ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ. ಪಕ್ಷ ಸ್ವಂತ ತಾಯಿ ತರ ನಮ್ಮನ್ನ ನೋಡ್ಕೊಂಡಿಲ್ಲ, ಹೌದಾ? ಒಬ್ಬ ಎರಡನೇ ತಾಯಿ ಆ ತರ ನೋಡ್ಕೊಂಡಿದ್ದಾಳೆ, ಹಂಗಾಗಿ ನಮಗೆ ದ್ರೋಹ ಆಗಿದೆ. ಓಕೆ ತಾಯಿನೋ ಮಲತಾಯಿನೋ, ಒಟ್ಟು ತಾಯಿ ಅನ್ನುವಂಥ ಪದವನ್ನು ನೀವು ಒಪ್ಕೊಳ್ಬೇಕು. ಮಲತಾಯಿನೋ ತಾಯಿನೋ ಅಥವಾ ಯಾವುದೋ ನಿಮ್ಮನ್ನ ಬೆಳೆಸಿದ ಪಕ್ಷ. ನಾನು ಕೊನೆ ಉಸಿರು ಇರೋವರೆಗೆ ಕೂಡ ನಾನು ಶ್ರೀರಾಮ್ಲು ಅಭಿಮಾನಿನೇ. ಶ್ರೀರಾಮ್ಲು ಸಲುವಾಗಿ ಹೋರಾಟ ಮಾಡ್ತೀವಿ, ಶ್ರೀರಾಮ್ಲು ಬೇಕಾದ್ರೆ ಪ್ರಾಣ ಕೊಡ್ತೀವಿ. ಆಗಲಿ, ನಾವು ಯಾವ ಮಾತನ್ನು ಕೇಳ್ತೀವಿ. ಓಕೆ ನನಗೆ ಇಲ್ಲಿ ಬಹಳ ಆಶ್ಚರ್ಯ ಅನಿಸ್ತಿರೋದು, ಅರವಿಂದ್ ಲಿಂಬಾವಳಿ ಅವರು ಬಹಳಷ್ಟು ಸಂದರ್ಭಗಳಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ನಡುವೆ ಸೇತುವೆ ಥರ ಕೆಲಸ ಮಾಡಿರುವಂಥವ್ರು ಅವರು. ಬಹಳಷ್ಟು ಸಂದರ್ಭಗಳಲ್ಲಿ ಅವ್ರಿಗೆ ಮುನ್ಸಾದಂಥ ಸಂದರ್ಭದಲ್ಲಿ ಇವರೇ ಅವರನ್ನು ಒಂದು ಮಾಡಿರುವಂಥವ್ರು. ತಮ್ಮ ಜನಾರ್ದನ್ ರೆಡ್ಡಿ ಅವರು ಸಿಬಿಐನವರು ಏನು ಸೆಂಟ್ರಲ್ ಗವರ್ಮೆಂಟ್ ಕುತಂತ್ರದಿಂದ ಒಳಗೋದ್ರೆ ಕೂಡ ಅಟ್ಲೀಸ್ಟ್ ಒಬ್ರು ಕೂಡ ಬಂದು ನನ್ನ ಸೊಸೆನ ಬಂದು ಮಾತಾಡಿಸ್ಲಿರ್ತಾವು. ಈಗಾರು ಕೂಡ ಅವ್ರನ್ನ ಮನವೊಲಿಸಿ ಶ್ರೀರಾಮುಲು ಅವ್ರನ್ನ ಚುನಾವಣಾ ಕಣದಿಂದ ನಿವೃತ್ತಿಗೊಳಿಸಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ಅನುವು ಮಾಡಿಕೊಡಿ. ನಾವು ಪಕ್ಷದ ಪರವಾಗಿ ಪ್ರಚಾರ ಮಾಡಲ್ಲ, ನಾವು ಮಾಡೋದೇ ಶ್ರೀರಾಮುಲು ಅವರವಾಗಿ.